ಇವತ್ತು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದಂಥ ಕುಮಾರಸ್ವಾಮಿ ನಮ್ಮ ಜೊತೆಲಿದ್ದಾರೆ. ಬನ್ನಿ ಸರ್, ಎರಡನೇ ದಿವಸ ಪಾದಯಾತ್ರೆ ಕೈಗೊಡ್ತಿದ್ದೀರಾ, ಹೇಗೆ ಸರ್? ಇವತ್ತು ಏನು ರಾಜ್ಯದಲ್ಲಿ ನಮ್ಮ ವಿಜೇಂದ್ರಣ್ಣ ಮತ್ತು ನಮ್ಮ JDS ಎರಡು ಮೈತ್ರಿಯ ಒಂದು ಕುಮಾರಣ್ಣನವರ ನೇತೃತ್ವದಲ್ಲಿ ಏನು ಪಾದಯಾತ್ರೆ ನಡೀತಾ ಇದೆ. ಈ ಒಂದು ಪಾದಯಾತ್ರೆಗೆ ಅಭೂತಪೂರ್ವದ ಒಂದು ಬೆಂಬಲವನ್ನು ನಮ್ಮ ರಾಜ್ಯದಲ್ಲಿ ಜನಗಳು ಕೊಡ್ತಾ ಇದ್ದಾರೆ. ಹಾಗೂ ಕಾಂಗ್ರೆಸ್ನ ಏನು ನಮ್ಮ ಸಿದ್ದರಾಮಯ್ಯನವರ ದುರಾಡಳಿತ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಅದು ವಿಶೇಷವಾಗಿ ವಾಲ್ಮೀಕಿ ನಿಗಮದ ಒಂದು ಭ್ರಷ್ಟಾಚಾರ ಮತ್ತು ಮೂಡದ ಒಂದು ಭ್ರಷ್ಟಾಚಾರದಿಂದ ಇವತ್ತು ಜನರು ಎಚ್ಚೆತ್ತುಕೊಳ್ತಾ ಇದ್ದಾರೆ, ಜಾಗೃತಿ ಮೂಡ್ತಾ ಇದೆ. ಇದರ ಪರಿಣಾಮವನ್ನು ಮುಂದಿನ ದಿನದಲ್ಲಿ ಸಿದ್ದರಾಮಯ್ಯ ಎದುರಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಮೂಡಾದಲ್ಲಿ ಏನು ಸೈಟ್ ಇದು, ಇದರಲ್ಲಿ BJP ಹಾಗೂ JDS ನಾಯಕರುಗಳು, ಶಾಸಕರುಗಳ ಅವರು ಕೂಡ ಕೈವಾಡ ಇದೆ ಅಂತ ಕೇಳಿಬರ್ತೀವಿ ಸರ್. ಅವರ ಆರೋಪವನ್ನು ಮಾಡ್ತಾ ಇದ್ದಾರೆ. ಬಟ್ ಆದ್ರೂ ಸಹ ಇವತ್ತು ಸಿದ್ದರಾಮಯ್ಯನವರು ಅವರ ಕಾಲಾವಧಿಯಲ್ಲೇ ಇವತ್ತು ಅವರೇ ಅಧಿಕಾರದಲ್ಲಿದ್ದಾರೆ. ಹಾಗಾಗಿ ಇವತ್ತು ಸುಮ್ಮನೆ ನಮ್ಮ ದಿಕ್ತೊಪ್ಪಿಸ್ತಕ್ಕಂಥ ಕೆಲಸವನ್ನು ರಾಜ್ಯದ ಜನರಿಗೆ ಮಾಡ್ತಾ ಇದ್ದಾರೆ. ಬಿಟ್ಟರೆ ಇವತ್ತು ನೇರವಾಗಿ ಇವತ್ತು ಅವರು ಸ್ಪಷ್ಟತೆಯನ್ನು ಕೊಡಬೇಕಾಗ್ತದೆ. ಇವತ್ತು ನಾವೇನು ಅಧಿಕಾರದಲ್ಲಿ ಕೂತ್ಕೊಂಡು ನಾವು ಕರೆಕ್ಟಾಗಿ ಇದೀವೋ ಇಲ್ಲೋ ಅನ್ನೋದು ಅವರು ಜನಗಳ ಮುಂದೆ ಸಾಬೀತುಪಡಿಸಬೇಕಾಗ್ತದೆ. ಅದನ್ನು ಬಿಟ್ಟು ನಮ್ಮ JDS ಮತ್ತು BJP ನಾಯಕರ ಮೇಲೆ ಸುಳ್ಳು ಆರೋಪಗಳು ಮಾಡಿ ಜನರ ಒಂದು ದಿಕ್ತೊಪ್ಪಿಸೋ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ. ಸರ್, ಯಾವುದೇ ಹಗರಣಗಳಾಗಲಿ ಯಾವುದೇ ಇನ್ನೂ ತನಿಖೆ ಹಂತದಲ್ಲಿದೆ, ಯಾವ ನಿರ್ಧಾರ ಆಗಿಲ್ಲ. BJP ಅವರು ಸುಖ ಸುಮ್ಮನೆ ಆರೋಪನೆ ಮಾಡ್ತಾರೆ ಅಂತ ಹೇಳ್ತಾರೆ ಸರ್. ಇಲ್ಲ, ಇದು ಏನಾಗಿದೆ ಅಂದರೆ ಇವತ್ತು ಸಿದ್ದರಾಮಯ್ಯವ್ರು ಮಾಡಿರ್ತಕ್ಕಂಥ ಹಗರಣ ಏನಿದೆ ಅದು ಸಾಬೀತಾಗ್ತಕ್ಕಂಥ ಹಗರಣ ಇದೆ. ಹಾಗಾಗಿ ಅವ್ರು ಮಾಡಿರ್ತಕ್ಕಂಥ ಏನು ಒಂದು ಪ್ರೊಸೀಜರ್ ಇದೆ ಅದರಲ್ಲೇ ಭ್ರಷ್ಟಾಚಾರ ಕಾಣ್ತಾ ಇದೆ. ಎಲ್ಲ ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂಥ ಚಟುವಟಿಕೆಗಳಿದ್ದಾವೆ. ಅದು ಮುಂದಿನ ದಿನದಲ್ಲಿ ಕೋರ್ಟಲ್ಲಾಗಿರ್ಬೋದು, ಎಲ್ಲೇ ಒಂದು ಕಾನೂನಾತ್ಮಕವಾಗಿ ಅದು ಜಯ ಸಿಕ್ಕೇ ಸಿಗುತ್ತೆ ಅಂತ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನೊಬ್ಬ ST ಜನಾಂಗ ಪರಿಶಿಷ್ಟ ಪಂಗಡದ ಜನಾಂಗದವನು. ನಾನು ಇವತ್ತು ಏನು ವಾಲ್ಮೀಕಿ ಜನಾಂಗ ದುಡ್ಡು ತಿಂದು ನೀಗಿದಾರೋ, ಯಾವ ಹೋಟ್ಲಿಗೆ ಹಾಕಿದ್ದಾರೆ, ಯಾವ ಬಾರ್ ರೆಸ್ಟೋರೆಂಟ್ಗೆ ಹಾಕಿದ್ದಾರೆ, ಅವೆಲ್ಲ ತನಿಖೆ ಆಗ್ತಾಯಿದೆ. ದಯವಿಟ್ಟು ಹೇಳ್ತೀನಿ ಕೇಳ್ರಿ. ಏನು ಈಗ MLA ಆಗಿದಾರೋ, ಕಾಂಗ್ರೆಸ್ಸಿಂದ ಗೆದ್ದಂಥ MLAಗಳು, ರಘುಮೂರ್ತಿ ನಮ್ಮ ಚಳ್ಳಕೆರೆ ಕಾನ್ಸ್ಟಿಟ್ಯೂನ್ಸಿ ಅಭ್ಯರ್ಥಿ, ಇವತ್ತು ವಾಲ್ಮೀಕಿ ಜನಾಂಗದ ಒಂದು ಮೋಸ ಆಗಿದೆ ಅಂತಂದೇಳಿ ಅಂದ್ರ ಸತಿಗೂ ಬಾಯಿ ಬಿಡದೆ ಸುಮ್ಮನೆ ಕೂತಿರತಕ್ಕಂಥ ಯೋಚನೆ ಮಾಡಿದ್ರೆ ಇವರು ರಘುಮೂರ್ತಿನ ಮಿಂಗಲ್ ಆಗಿದ್ದಾರೆ ಅಂತ ಅರ್ಥ ಬರ್ತಾ ಇದೆ. ನಾನೊಬ್ಬ ಜನಾಂಗದ ಅಭ್ಯರ್ಥಿ, ನಾನೊಬ್ಬ ST ಜನಾಂಗದ ಹುಡ್ದವನು. ವಾಲ್ಮೀಕಿ ಜನಾಂಗದ್ದೇ ಕುಡ್ದಾರೆ ಅಂತಂದರೆ, ತಿಂದು ನೀರು ಕುಡ್ದಾರೆ ಅಂತಂದರೆ ಇನ್ಯಾಂಗೆ ಜನಾಂಗದ ಬಿಡ್ತಾರೆ ಅನ್ನೋದು ಅರ್ಥ ಆಗ್ತದೆ. ದಯವಿಟ್ಟು ಎಲ್ಲ ಶಾಸಕರು ನಾಯಕ ಜನಾಂಗದಾಗೆ, ನಮ್ಮ ವಾಲ್ಮೀಕಿ ಜನಾಂಗದಾಗೆ ನಮ್ಮ ವಾಲ್ಮೀಕಿ ಜನಾಂಗ ಅಂತಂದರೆ ಹೆಸರುವಾಸಿಯಾದಂಥ ಜನಾಂಗ, ಬೇಡರ ಜನಾಂಗ, ಆ ಹೆಸರುವಾಸಿನ ಕೆಡಿಸ್ತಕ್ಕಂಥ ಕಾರ್ಯವನ್ನು ಮಾಡತಕ್ಕಂಥ ಕಾಂಗ್ರೆಸ್ ಇದೆಲ್ಲ ಮಾಡಿದ್ದಕ್ಕೆ CM ರಾಜೀನಾಮೆ ಕೊಡ್ತಾರಾ? CM ರಾಜೀನಾಮೆ ಕೊಡಬೇಕು. SC ಆಗಿರ್ಬೋದು, ST ಆಗಿರ್ಬೋದು, ಗುಳುಮ್ ಮಾಡಿದಂಥ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ MLAಗಳು ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು. ಧೈರ್ಯ ಇದ್ದರೆ ಹೊರಗೆ ಬರಬೇಕು. ಇಲ್ಲ ಅಂತಂದರೆ ಮುಚ್ಕೊಂಡಿದ್ದಾರೆ. ಈಗ ಆಲ್ರೆಡಿ ಎಲ್ಲ ಮುಚ್ಕೊಂಡಿದ್ದಾರೆ. ಇದು ಅರ್ಥ ಅವರು ಶಾಮೀಲಾಗಿದ್ದಾರೆ ಅಂತ ಅರ್ಥ.